ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗ ಗೃಹ ಸಚಿವರಿಂದ ಪರಮೇಶ್ವರಿಂದ ಪರಿಶೀಲನೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್. ಗೇಟ್ ನಂಬರ್ 3, 6, 7 ಮತ್ತು 21 ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ ಗೃಹ ಸಚಿವರು. ಈ 4 ಗೇಟ್ಗಳಲ್ಲಿ ಕಾಲ್ ತುಳಿತ ಆಯಿತು. ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪರಮೇಶ್ವರ್. ನಿನ್ನೆ ನಡೆದಂತಹ ಘಟನೆಯ ಬಗ್ಗೆ ವಿವರಣೆಯನ್ನ ನೀಡುತ್ತಿದ್ದಾರೆ ಕಮಿಷನರ್. ಚನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಪ್ರವೇಶಿಸೋದಕ್ಕೆ ಅಂತ ಹೇಳಿ ಬಂದಂತಹ ಅಭಿಮಾನಿಗಳು ಮುಂದಾದಂತಹ ಸಂದರ್ಭದಲ್ಲಿ ಆದ ಈ ಕಾಲ್ ತುಳಿತ 11 ಮಂದಿಯನ್ನ ಬಲಿ ಪಡೆದು ಬಿಡ್ತು. ಈ ಘಟನೆಯ ಕುರಿತಂತೆ ಈಗ ಗೃಹ ಸಚಿವರಿಗೆ ಕಮಿಷನರ್ ವಿವರಣೆಯನ್ನ ನೀಡುತ್ತಿದ್ದಾರೆ. ನಿರ್ಲಕ್ಷ್ಯ ಎದ್ದು ಕಾಣಿಸ್ತು. ನಿನ್ನೆ ನಡೆದಂತಹ ಘಟನೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಹಾಗಿದ್ರೆ ಊಹಿಸ್ಲಿಲ್ವಾ? ಕಪ್ ಗೆದ್ದ ಖುಷಿ ಅಹಮದಾಬಾದ್ನಲ್ಲಿ ಪಂದ್ಯ ನಡೆದಿದ್ರು ಕೂಡ ಬೆಂಗಳೂರಿನಲ್ಲಿ ದೀಪಾವಳಿ ಆಚರಿಸಿದ್ರು ಅಭಿಮಾನಿಗಳು. ಅದೆಲ್ಲವನ್ನ ನೋಡಿತ್ತು ನಗರ. ಇಷ್ಟಾಗಿಯೂ ಕೂಡ ಮರುದಿನ ಬೆಳಗಿನಿಂದಲೂ ಕೂಡ ಭಾರಿ ಪ್ರಚಾರ ಆಯಿತು, ಕಾರ್ಯಕ್ರಮ ನಡೆಯುತ್ತೆ ಅಂತ. ಹಾಗಿದ್ದ ಮೇಲೆ ಜನ ಬರ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಅನ್ನೋದನ್ನ ಊಹಿಸ್ಲೇ ಇಲ್ವಾ? ಅದಕ್ಕೆ ತಕ್ಕನಾದಂಥ ವ್ಯವಸ್ಥೆ ಮಾಡ್ಕೊಳ್ಳಿಲ್ವಾ? ಏನಾಯ್ತು, ಹೇಗಾಯ್ತು? ಈಗ ಹೋಮ್ ಮಿನಿಸ್ಟರ್ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಿದ್ದಾರೆ, ಅವರಿಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ ಕಮಿಷನರ್.